ಪ್ರಥಮ ಚಿಕಿತ್ಸೆ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ. ಇಮ್ಮಿಡಿಯೇಟ್ಲಿ ಅಲ್ಲೇ ಚಿಕಿತ್ಸೆ ಕೊಡಲೇಬೇಕಾಗತ್ತೆ. ಶಾಲಾ ಮಕ್ಕಳಿಗೆ ಟ್ರೈನಿಂಗ್ ಬೇಕು, ಮಹಿಳೆಯರಿಗೆ ಟ್ರೈನಿಂಗ್ ಬೇಕು. ಸುಮ್ಮನೆ ಪ್ರಥಮ ಚಿಕಿತ್ಸೆ ಬಾಕ್ಸ್ ಇಡ್ತಾರಷ್ಟೇ. ಪ್ರಥಮ ಚಿಕಿತ್ಸೆ ಅಂದರೆ ಏನು ನೋಡಿ, ನಾವು ವೈದ್ಯನ ಹತ್ರ ಚಿಕಿತ್ಸೆ ತಗೊಳ್ಳೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಳ್ಳೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಳ್ಳೋದ್ರ ಬಗ್ಗೆ ಗೊತ್ತಿದೆ ನಮಗೆ, ನಾಟಿ ಚಿಕಿತ್ಸೆ ತಗೊಳ್ಳೋದು ಗೊತ್ತಿದೆ. ಆದರೆ ಪ್ರಥಮ ಚಿಕಿತ್ಸೆ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ. ಪ್ರಥಮ ಚಿಕಿತ್ಸೆ ಅಂದರೆ ಏನು? ಸಮಸ್ಯೆ ಬಂದಾಗ, ವೈದ್ಯಕೀಯ ಸಮಸ್ಯೆ ಬಂದಾಗ, ಆರೋಗ್ಯದ ಸಮಸ್ಯೆ ಬಂದಾಗ, ವೈದ್ಯನಿಲ್ಲದೆ ಇದ್ದಾಗ ಮನೆಯಲ್ಲಿಯ ಜನರೇ ಅಥವಾ ರೋಗಿಯೇ, ಮನೆಯಲ್ಲಿ ಜನರು ಯಾಕೆ ಅಂತಂತಂದರೆ ಎಷ್ಟೋ ಸರಿ ರೋಗಿ ಜ್ಞಾನ ತಪ್ಪಿದಾಗ ಅವನು ತನ್ನ ಸಮಸ್ಯೆನ ಪರಿಹಾರ ಮಾಡ್ಕೊಳಕ್ಕಾಗಲ್ಲ. ಮನೆಯವ್ರಿಗೆ ಸಮಸ್ಯೆ ಆದಾಗ ಚಿಕಿತ್ಸೆ ಕೊಡೋದಕ್ಕೆ ಪ್ರಥಮ ಚಿಕಿತ್ಸೆ ಅಂತಾರೆ. ಅದು ಅಗತ್ಯ ಆಗುತ್ತೆ. ಎಷ್ಟೋ ಸಾರಿ ಜೀವ ಉಳಿಸೋದಕ್ಕೂ ಸಾಧ್ಯ ಆಗುತ್ತೆ, ಊನತೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯವಾದ ವಿಷಯ ಅದು. ಆದರೆ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಟ್ಟಿಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಡುಗೆ ಮನೆಯಲ್ಲಿ ಮಹಿಳೆ ಟೀನೋ ಕಾಫಿನೋ ಮಾಡ್ತಿರ್ತಾಳೆ. ಆವಾಗ ಏನಾಗ್ತದೆ, ಸರಿಯಾಗಿ ಹಿಡಿದೇ ಇರೋದ್ರಿಂದ ಬಿಸಿ ನೀರು ಕೈ ಮೇಲೆ ಬೀಳ್ತದೆ ಅಥವಾ ಟೀ ಕೈ ಮೇಲೆ ಬೀಳ್ತದೆ. ಆವಾಗ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ತೀನಿ ಅಂತ ಅನ್ನೋದಕ್ಕಾಗೋದಿಲ್ಲ. ಇಮ್ಮಿಡಿಯೇಟ್ಲಿ ಅಲ್ಲೇ ಚಿಕಿತ್ಸೆ ಕೊಡಲೇಬೇಕಾಗತ್ತೆ. ಆ ಚಿಕಿತ್ಸೆನ ಅವಳಿಗೆ ಗೊತ್ತಿರಬೇಕು, ಅದು ಏನು ಮಾಡಬೇಕು ಅಂತ. ಅವಳು ಎಷ್ಟೋ ಸರಿ ಅದನ್ನು ಮಾಡೋಕ್ಕೆ ಹೋಗೋದೇ ಇಲ್ಲ. ರೂಮ್ನಲ್ಲಿ ಹೋಗಿ ಮುಲಾಮ್ ತೊಗೊಂಡು ಹಚ್ತಾಳೆ. ಮುಲಾಮ್ ತೊಗೊಂಡು ಹಚ್ಚೋದ್ರಿಂದ ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ. ಅಡುಗೆ ಮನೆಯಲ್ಲಿ ಪಕ್ಕದಲ್ಲಿ ನಲ್ಲಿ ಇರ್ತದೆ, ನಲ್ಲಿ ಕೆಳಗೆ ಕೈ ಹಿಡಿದ್ರೆ ತಣ್ಣೀರು ಬೀಳೋದ್ರಿಂದ ಆ ಸಮಸ್ಯೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಈ ಥರದ ಪ್ರಥಮ ಚಿಕಿತ್ಸೆಯ ಹಲವಾರು ವಿಷಯಗಳನ್ನು ಜನರು ತಿಳ್ಕೋಬೇಕಾಗತ್ತೆ. ತಿಳ್ಕೊಳ್ಳೋದೇ ಅದು ಗೊತ್ತಾಗೋದಿಲ್ಲ. ಪ್ರಥಮ ಚಿಕಿತ್ಸೆ ತಂತಾನೇ ಗೊತ್ತಾಗೋದಿಲ್ಲ. ಅದರಿಂದ ಪ್ರಥಮ ಚಿಕಿತ್ಸೆ ಬಗ್ಗೆ ಜನರಿಗೆ ಟ್ರೈನಿಂಗ್ ಬೇಕೇ ಬೇಕು. ಶಾಲಾ ಮಕ್ಕಳಿಗೆ ಟ್ರೈನಿಂಗ್ ಬೇಕು, ಮಹಿಳೆಯರಿಗೆ ಟ್ರೈನಿಂಗ್ ಬೇಕು, ಗಾಡಿ ಡ್ರೈವ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಬೇಕು, ಫ್ಯಾಕ್ಟ್ರಿಗಳಲ್ಲಿ ಪ್ರಥಮ ಚಿಕಿತ್ಸೆ ಬಗ್ಗೆ ಟ್ರೈನಿಂಗ್ ಕೊಡಬೇಕು. ಸುಮ್ಮನೆ ಪ್ರಥಮ ಚಿಕಿತ್ಸೆ ಬಾಕ್ಸ್ ಇಡ್ತಾರಷ್ಟೇ, ಫಸ್ಟ್ ಏಡ್ ಬಾಕ್ಸ್ ಅಂತ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಟ್ರೈನಿಂಗ್ ಕೊಡಬೇಕಾಗತ್ತೆ. ಪ್ರಥಮ ಚಿಕಿತ್ಸೆಯ ಹಲವಾರು ಸನ್ನಿವೇಶಗಳಿಗೆ ಅದನ್ನು ಕೊಟ್ಟರೆ ಆ ಪ್ರಥಮ ಚಿಕಿತ್ಸೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಯಾವ ಸನ್ನಿವೇಶದಲ್ಲಿ ಪ್ರಥಮ ಚಿಕಿತ್ಸೆ ಕೊಡ್ಬೋದು? ಒಂದು ವ್ಯಕ್ತಿ ಕೆಳಗೆ ಬಿದ್ದಾಗ, ಗಾಯಗಳಾದಾಗ, ತುಂಬ ರಕ್ತ ಹೋಗ್ತಾ ಇದ್ದಾಗ, ಜ್ವರ ತುಂಬ ಜಾಸ್ತಿ ಇದ್ದಾಗ ಪ್ರಥಮ ಚಿಕಿತ್ಸೆ ಮಾಡಲೇಬೇಕಾಗತ್ತೆ ವೈದ್ಯ. ಆಮೇಲೆ ಬೇಕಾದ್ರೆ ಆಸ್ಪತ್ರೆಗೆ ತೊಗೊಂಡು ಹೋಗಲಿ. ಕೆಲವು ಹಂತದಲ್ಲಿ ಚಿಕಿತ್ಸೆ ಮುಂದುವರಿಸಲೂಬಹುದಾಗ್ತದೆ. ಅಂದರೆ ಏನು ಕಾಯಿಲೆ ಅಂತ ಗೊತ್ತಾದರೆ ಮುಂದುವರಿಸ್ಬೋದು. ಅದಲ್ಲದೆ ವ್ಯಕ್ತಿಗೆ ತಲೆ ಸುತ್ತಿದಾಗ, ಬಿದ್ದು ಕಾಲು ನೋವು ಬಂದಾಗ ಅಥವಾ ಮೂಳೆ ಮುರಿದಾಗ ಪ್ರಥಮ ಚಿಕಿತ್ಸೆ ಕೊಡಲೇಬೇಕಾಗತ್ತೆ. ಅದಲ್ಲದೆ ಈ ಫಿಟ್ಸ್ ಬಂದಾಗ ಬಹಳ ಜನ ಪ್ರಥಮ ಚಿಕಿತ್ಸೆ ಮಾಡೋದಕ್ಕೆ ಬಹಳ ಹೆದರ್ಕೋತಾರೆ. ಅದು ಗಾಬರಿ ಆಗ್ತದೆ ಫಿಟ್ಸ್ ಬಂದಾಗ ನೋಡಿದಾಗ. ನಾನು ಒಂದು ಸನ್ನಿವೇಶದಲ್ಲಿ ನರ್ಸಿಂಗ್ ಹೋಮ್ಗೆ ಹೋಗಿದ್ದೆ. ಅಲ್ಲಿ ಫಿಟ್ಸ್ ಬಂದಿದೆ, ಬನ್ನಿ ಬನ್ನಿ ಏನು ಮಾಡಬೇಕು ಅಂತ. ನಾನು ಹತ್ತಿರ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಎಲ್ಲರೂ ಸುತ್ತಲೂ ನಿಂತ್ಕೊಂಡಿದ್ರು ಗಾಬರಿಯಾಗಿ. ಆದರೆ ಒಬ್ಬರು ಮಾತ್ರ ಆ ನೀರು ಕುಡಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಾನು ಹೇಳಿದೆ, ಮೊದಲು ನೀರು ಕುಡಿಸ್ಬೇಡಿ, ಜ್ಞಾನ ಇಲ್ಲ ಅವ್ರಿಗೆ. ನೀವು ನೀರು ಕುಡಿಸಿದ್ರೆ ಲಂಗ್ಸ್ನಲ್ಲಿ ಹೋಗ್ತದೆ, ಅದೊಂದು ಅಪಾಯ ಆಗ್ತದೆ. ವೆಯ್ಟ್ ಮಾಡಿ, ಒಂದು 2 ನಿಮಿಷ ವೆಯ್ಟ್ ಮಾಡಿ, ತಾನೇ ಕಡಿಮೆ ಆಗ್ತಂತ. ಅದು ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತಿತ್ತು, ಮೇಲ್ಮೇಲೆ ಬರ್ತಾ ಇತ್ತು. ಪಾಪ ಅವರಿಗೆ ಗಾಬರಿ ಆಯಿತು. ಆಮೇಲೆ ನಾನು ಹೇಳಿದೆ, ನೋಡಿ ಕೂಡಲೇ ಆ್ಯಂಬ್ಯುಲೆನ್ಸ್ ಕರೆಯೋಣ, ಕರೆದ್ಬಿಟ್ಟು ಅವ್ರನ್ನ ಆಸ್ಪತ್ರೆಗೆ ಕಳಿಸೋಣ, ಅಲ್ಲಿ ಚಿಕಿತ್ಸೆ ಮಾಡಬೇಕಾಗತ್ತೆ ಅಂತ. ಎಷ್ಟೋ ಸಾರಿ ನಾವು ಪ್ರಥಮ ಚಿಕಿತ್ಸೆ ವಿಧಾನಗಳನ್ನ ಗೊತ್ತಿಲ್ಲದಿದ್ರೆ ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೋಡಿ, ಅಲ್ಲಿ ಗುಂಪಿನಲ್ಲಿ 10-15 ಜನ ನಿಂತ್ಕೊಂಡಿದ್ರು, ಆಕ್ಸಿಜನ್ ಬರ್ತಿರಲಿಲ್ಲ. ನಾನು ಎಲ್ಲರನ್ನೂ ಚದುರಿಸಿದೆ. ಆಮೇಲೆ ಆಕ್ಸಿಜನ್ ಬರಲಿ, ಹೌದು ಸಮಸ್ಯೆ ಏನು ಅಂತ ಕಂಡುಹಿಡಿಯೋಣ, ಆಮೇಲೆ ಪರಿಹಾರ ಮಾಡೋಣ ಅಂತ. ಪ್ರಥಮ ಚಿಕಿತ್ಸೆಯ ಹಲವಾರು ವಿಧಾನಗಳನ್ನ ನಾವು ಕಲಿಸ್ಕೊಳ್ಳೇಬೇಕು. ಈ ಹೆಣ್ಮಕ್ಳಿಗೆ, ಸ್ಕೂಲ್ ಚಿಲ್ಡ್ರನ್ಗೆ ಅದನ್ನೆಲ್ಲ ಹೇಳ್ಕೊಡೋದು ಭಾಳ ಸುಲಭ ಇದೆ. ರೆಡ್ ಕ್ರಾಸ್ ಸೊಸೈಟಿ ಈ ಕಾರ್ಯಕ್ರಮ ಮಾಡ್ತಾಯಿತ್ತು. ಈಗ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಡ್ರೈವರ್ಸ್ ಅಂತೂ ಟ್ರೈನಿಂಗ್ ಕೊಡ್ತಾಯಿದ್ರು, ಅವರು ಸರ್ಟಿಫಿಕೇಟ್ ಕೊಡ್ತಾಯಿದ್ರು. ಆ ಥರ ಎಲ್ಲ ಜನರಿಗೂ ಪ್ರಥಮ ಚಿಕಿತ್ಸೆ ಬಗ್ಗೆ ಟ್ರೈನಿಂಗ್ ಕೊಡಬೇಕು. ನೋಡಿ, ಒಂದು ವಿಚಿತ್ರವಾದ ಸಿಚುವೇಶನ್ ಅಂತಂದರೆ, ನಮ್ಮ ದೇಶದೊಳಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕೇವಲ ನಮ್ಮ ದೇಶದ ಕೇವಲ 2% ಜನರಿಗೆ ಮಾತ್ರ ಪ್ರಥಮ ಚಿಕಿತ್ಸೆ ಟ್ರೈನಿಂಗ್ ಆಗಿದೆ ಅಥವಾ ತಿಳುವಳಿಕೆ ಇದೆ ಅಂತ ಬರ್ತದೆ. 2%. ಬೇರೆ 98% ಜನರಿಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಜ್ಞಾನ ಇಲ್ಲ. ಆ್ಯಂಡ್ ಈ 2% ಜನ ಅದನ್ನು ಜಾಸ್ತಿ ಮಾಡಬೇಕು. ಪ್ರಥಮ ಚಿಕಿತ್ಸೆ ಎಲ್ಲರಿಗೂ ಗೊತ್ತಾಗಬೇಕು. ಅದರಿಂದ ಅನೇಕ ಅಪಾಯಗಳನ್ನು ತಡೆಗಟ್ಬೋದು. ಅವ್ರಿಗೂ ನೆಮ್ಮದಿ ಸಿಗ್ತದೆ. ಅವರೇನು ಡಾಕ್ಟರ್ ಆಗಬೇಕಾಗಿಲ್ಲ, ಪ್ರಥಮ ಚಿಕಿತ್ಸೆ ಮಾಡೋದನ್ನು ಕಲಿಬೇಕು. ಪ್ರಥಮ ಚಿಕಿತ್ಸೆ ಅಂದ ತಕ್ಷಣ ಮೊದಲೇ ಹೇಳಿದೆ, ಈ ಬಾಕ್ಸ್ ಇಟ್ಕೊಂಡಿರ್ತಾರೆ, ಪ್ರಥಮ ಚಿಕಿತ್ಸೆ ಮಾಡಿದಾಗ ಅಂತ ತಿಳ್ಕೊತಾರೆ.
ಪ್ರಥಮ ಚಿಕಿತ್ಸೆ ಮಾಡೋದಕ್ಕೆ ಕೆಲವು ಪದಾರ್ಥಗಳು ಬೇಕು. ಅದನ್ನು ಫಸ್ಟ್ ಏಡ್ ಬಾಕ್ಸ್ನೊಳಗೆ ಇಟ್ಟಿರ್ತಾರೆ. ಏನು ಗಾಯ ಆದರೆ ಗಾಯ ಕಟ್ಟೋದಕ್ಕೆ ಪಟ್ಟಿ ಇರ್ತದೆ, ಕಾಟನ್ ಇರ್ತದೆ, ಅದರೊಳಗೆ ಒಂದು ಟಾರ್ಚ್ ಇರ್ತದೆ, ಕತ್ರಿ ಇರ್ತದೆ, ಯಾಕೆಂದರೆ ಈ ಪಟ್ಟಿ ಕಟ್ಟಬೇಕಾದ್ರೆ ಕಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಸಾಮಾನುಗಳು ಇರ್ತವೆ. ಆಮೇಲೆ ನೋವಿನ ಮಾತ್ರೆಗಳು ಇರ್ತವೆ, ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಇಟ್ಟಿರ್ತಾರೆ. ಅದನ್ನು ಪ್ರತಿಯೊಬ್ಬರು ತಮ್ಮ ಮನೆಯೊಳಗೆ ಇಟ್ಕೋಬೋದು. ಪ್ರಥಮ ಚಿಕಿತ್ಸೆ ಬಾಕ್ಸ್ ಸಿಗ್ತದೆ ಅಂಗಡಿಯೊಳಗೆ, ಅದನ್ನು ತಂದು ಅದರೊಳಗೆ ತಮ್ಗೆ ಏನು ಬೇಕೋ ಮೆಡಿಸಿನ್ಸ್ನ ಉಪಯೋಗ. ಫಿಟ್ಸ್ ಕಾಯಿಲೆ ಇರೋರಿಗೆ ಆ ಫಿಟ್ಸ್ ಮಾತ್ರ ಬೇಕಾದರೆ ಅದರೊಳಗೆ ಇಟ್ಕೋಬೋದು. ಪ್ರಥಮ ಚಿಕಿತ್ಸೆಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಅದರೊಳಗೆ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರೇ ಇದೆ. ಅದನ್ನೆಲ್ಲನೂ ಫಾಲೋ ಮಾಡಿದರೆ ಪ್ರಥಮ ಚಿಕಿತ್ಸೆ ಎಲ್ಲರಿಗೂ ಮಾಡೋದಕ್ಕೆ ಸಾಧ್ಯ. ಆದರೆ ನನಗನ್ಸುತ್ತೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಥವಾ ಅನಾರೋಗ್ಯ ಸಮಸ್ಯೆ ಕಡಿಮೆ ಮಾಡ್ಬೋದು ಅಂತ ನನಗನ್ಸುತ್ತೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.